ವಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ. ಚೀಫ್ ಫಾರ್ಮಸಿಸ್ಟ್ ಸಹಿತ ಹಲವು ವೈದ್ಯರು ಸಿಬ್ಬಂದಿಗಳ ಅಮಾನತಿಗೆ ಶಾಸಕ ನಾರಾ ಭರತ್ ರೆಡ್ಡಿ ಸೂಚನೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಚೀಫ್ ಫಾರ್ಮಸಿಸ್ಟ್ ಕೊಟ್ರೇಶ್ ಸೇರಿದಂತೆ ಕರ್ತವ್ಯ ನಿಭಾಯಿಸಿದ ಹಲವು ವೈದ್ಯರು ಹಾಗೂ ಸಿಬ್ಬಂದಿಗಳ ಅಮಾನತು ಮಾಡುವಂತೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ವಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಗೌಡ ಅವರಿಗೆ ಸೂಚನೆ ನೀಡಿದರು. ಶುಕ್ರವಾರ ಬೆಳಗ್ಗೆ ವಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಶಾಸಕ ನಾರಾ ಭರತ್ ರೆಡ್ಡಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಭೇಟಿ ನೀಡಿ ಬಹಳಷ್ಟು ಜನ ಒಳರೋಗಿಗಳನ್ನು ಬಾಣಂತಿಯರನ್ನು ವಿಚಾರಿಸಿ ಖುದ್ದು ಅವ್ಯವಸ್ಥೆಯನ್ನ ಕಂಡು ಕ್ರಮಕ್ಕೆ ಸೂಚನೆ ನೀಡಿದರು. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಭರ್ತಿಯಾಗಿ ವಿವಿಧ ಕಾಯಿಲೆಗಳಿಗೆ ತುತ್ತಾಗಿ ತದನಂತರ ಭೀಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ 5 ಬಾಣಂತಿಯರ ಪೈಕಿ 3 ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಸಮಗ್ರ ವರದಿ ನೀಡುವಂತೆ ಜಿಲ್ಲಾಧಿಕಾರಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಹಾಗೂ ಜಿಲ್ಲಾ ಸರ್ಜನ್ ಅವರಿಗೆ ಸೂಚನೆ ನೀಡಿರುವೆ. ವರದಿ ಬಂದ ನಂತರ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭೇಟಿ ವೇಳೆ ರೋಗಿಗಳು ಬಿಮ್ಸ್ ಅವ್ಯವಸ್ಥೆ ಕುರಿತು ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ವಿವರವಾಗಿ ತಿಳಿಸಿದರು. ಬಿಮ್ಸ್ ವೈದ್ಯರು ಮಾತ್ರೆಗಳನ್ನ ಪೂರೈಸದೆ ಹೊರಗಡೆಯಿಂದ ತರುವಂತೆ ಚೀಟಿ ಬರೆಯುತ್ತಿರುವ ಬಗ್ಗೆ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಗೌಡ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವೀರೇಂದ್ರ ಕುಮಾರ್, ಡಾಕ್ಟರ್ ವಿಜಯಲಕ್ಷ್ಮಿ, ಚೀಫ್ ಫಾರ್ಮಸಿಸ್ಟ್ ಕೊಟ್ರೇಶ್ ಅವರನ್ನು ಶಾಸಕ ನಾರಾ ಭರತ್ ರೆಡ್ಡಿ ಅವರು ತರಾಟೆಗೆ ತೆಗೆದುಕೊಂಡರಲ್ಲದೆ ಕೊಟ್ರೇಶ್ ಅವರನ್ನು ತಕ್ಷಣ ಅಮಾನತು ಮಾಡುವಂತೆ ಸೂಚಿಸಿದರು. ಕಡಾಖಂಡಿತವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದ ಶಾಸಕ ನಾರಾ ಭರತ್ ರೆಡ್ಡಿ ಈ ಬಗ್ಗೆ ಸಮಗ್ರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿ ಸರ್ಕಾರದ ಗಮನ ಸೆಳೆಯಲಾಗುವುದೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಅಲ್ಲಿ ಒಂದು ಬೇರೆಯವ್ರಿಗೆ ಇನ್ನೊಬ್ಬರಿಗೆ ಲಿಸ್ಟ್ ತಗೊಳ್ಳಿ ಅಂತ ನಮ್ಮಲ್ಲಿ ಅವೈಲೇಬಲ್ ಡ್ರಗ್ಸ್ ಏನೇನಿದೆ ಯಾರು ಬರ್ಕೊಟ್ಟಿಲ್ಲ ಅವ್ರು ಕರೀಸಿ ನಿಮಗೆ ಗೊತ್ತಿಲ್ಲ ಅವ್ರು ಯಾಕೆ ಬರ್ತಾರೆ ಬಡವರಿಗೆ ಅವೈಲೇಬಲ್ ಇಲ್ಲಿದೆ ನಮ್ಮ ಹಿರಿಯಾಗಿ ಕೊಡ್ತಿದ್ದೀವಿ ಅದೇ ಯಾಕೆ ಬರ್ಕೊಟ್ಟಿದ್ದೀವಿ ಯಾರು ಬರ್ಕೊಟ್ಟಿದ್ದಾರೆ ಡಾಕ್ಟರ್ ಯಾರು ಕಂಟಿನ್ಯೂಸ್ ಬರ್ತಿದ್ದಂಗೆ ಎಲ್ಲರಿಗೂ ಬರ್ಕೊಟ್ಟಿದ್ದೀವಿ ಇವೆಲ್ಲ ಇದೆ ನನಗೆ ಇದು ನಮ್ಮ ಕಂಪ್ನಿ ಓಕೆ ಬಿಟ್ಬಿಡಿ. ಕಂಪ್ನಿ ಇಲ್ಲ ಅಂದರೆ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ. ಈ ಕಂಪ್ನಿ ಇಲ್ಲಪ್ಪ ಅಂದರೆ ಸರ್ ಸೇಮ್ ಕಾಂಬಿನೇಷನ್ ಬೇರೆ ಕಂಪ್ನಿ ಇದೆ ಅಂತೇಳಿ ನಮಗೆ ಕೊಡ್ತಾರೆ ಅಂತೇಳಿ ನನ್ನ ಬೇಸಿಕ್ ನಾಲೆಡ್ಜ್. ನೀವು ಹೇಳಿ ನಿಮಗೆಲ್ಲ ಗೊತ್ತಿರುತ್ತೆ ಕೊಡ್ಬೋದು. ಇದನ್ನ ಹೊರಗಡೆ ಯಾರು ಬರ್ಕೊಟ್ಟಿದ್ದಾರೆ? ಒಬ್ಬರು ಡಾಕ್ಟರ್ ಬರ್ತಾ ಇಲ್ಲ, ಯಾರು ಬರ್ಕೊಟ್ಟಿದ್ದಾರೆ? ಸ್ಟಾಕ್ ಬಂದಿದೆ, ಮುಂದೋಗಿದೆ ಸರ್. ಪೇಷಂಟ್ಸ್ ಸರ್ ಇಲ್ಲಂತೂ ಇಮಿಡಿಯೇಟ್ ನಾವು ಕಳಿಸ್ಕೊಡ್ತೀವಿ. ಲೋಕಲ್ ಅವ್ರು ಒಂದು ತಿಂಗ್ sister should take care that it is available here and get it from here, sir. We will write no treatment really ಬರುತ್ತೆ ಸರ್. ಮೆಡಿಸಿನ್ಸ್
ಮೆಡಿಸಿನ್ಸ್ ಟ್ರೀಟ್ಮೆಂಟ್ ನೋ ಸರ್ ಇದು ಅಡ್ವೈಸ್ ಸರ್ ಇದು ಕೊಡಿ ಅಂತ ಈಗ ಇಲ್ಲ ಅಂದರೆ ಅಷ್ಟೇ ನಾನು ಮೊನ್ನೆ ಎಡಿಟಿವ್ ಮೀಟಿಂಗಲ್ಲಿ ಹೇಳಿದ್ದೆ, ನೀವೇನಂತ ಹೇಳಿದ್ರೆ ಒಂದು ಪ್ಲಸ್ ಎಲ್ಲ ಮೆಡಿಸಿನ್ಸ್ ಇದೆ ಕೆಲವಷ್ಟು ನಾನು ಯಾಕೆ ಸ್ಟೋರಿಗೆ ಬರ್ತೀನಿ, ನಾನು ಬರೋದು ಪೇಷಂಟ್ ಹತ್ರ ಬರ್ತೀನಿ. ಲಿಸ್ಟ್ ನೀವು ಸ್ಟೋರಲ್ಲಿ ಏನು ಇಟ್ಕೊಂಡ್ರೂ ಉಪಯೋಗ ಇಲ್ಲ, ಅದು ಜನಕ್ಕೆ ಸೇರಿದ್ರೇ ಅದು ಉಪಯೋಗ. ನೀವು ಸ್ಟೋರಲ್ಲಿ 1000 ಕೋಟಿದು ಮೆಟೀರಿಯಲ್ ಇಟ್ಕೊಂಡು ನೀವು ಟ್ಯಾಬ್ಲೆಟ್ಸ್ ಇಟ್ಕೊಂಡು ಅದು ಜನಕ್ಕೆ ಸೇರಿದ್ರೆ ಉಪಯೋಗ ಬರುತ್ತೆ. ನೀವು ಸ್ಟೋರಲ್ಲಿ ಸರ್ ಆ ಸ್ಟಾಕ್ ಇದೆ ಏನು ಉಪಯೋಗ? ಡೈರೆಕ್ಟ್ರಿ ಅವೈಲೇಬಲ್ ಲಿಸ್ಟ್ ಇದೆ, ಪೇಷಂಟ್ಸ್ಗೆ ಇದು ಮುಡ್ತಿದ್ದೇನೆ ಇಲ್ಲ ಅಂತೇಳಿ ನೋಡ್ಕೊಳ್ಳೋದು ನಾನು ನೋಡ್ಕೊಬೇಕು, ನೀವು ನೋಡ್ಕೋಬೇಕಲ್ಲ. ಓಕೆ, ನಾವು ನಿಮ್ಮ ಮೇಲೆ ಜವಾಬ್ದಾರಿ ಬಿಟ್ಟಿರ್ತೀವಿ, ನೀವೇ ನೋಡ್ಕೊಂಡು ಹೋಗ್ಬೇಕಲ್ಲ. ಈಗ ಅವ್ರೇನಂತ ನನಗೆ ಸಂಬಂಧ ಇಲ್ಲ ಅಂತ ಅವರೇ, ಸಂಬಂಧ ಇಲ್ಲ ಅಂತ ಅಲ್ಲ ಸರ್. ನಾನು ಪ್ರಿಸ್ಕ್ರಿಪ್ಷನ್ ಒಂದು ಬರೀತೀನಿ ಸರ್, ಯಾರೇನು ತಂದ್ಕೊಟ್ರು ನಾನು ಹಾಕ್ತೀನಿ ಅಂತ ಡಾಕ್ಟ್ರ್ ಅವ್ರು ಹೇಳ್ತೀನಿ. ಓಕೆ, ಮತ್ತು ಇದು ಕ್ಯಾರ್ ರೆಸ್ಪಾನ್ಸ್